ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಮ್ಮ ಆಂಟಿ ಬಂದು ನಮ್ಮನ್ನ ಕುಂಕುಮಕ್ಕೆ ಕರೆದಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೇನೆ ಅರ್ನಿ ಕಲೆಕ್ಷನ್ ಇಂದ ಕೆಲವು ಸ್ಯಾರೀಸ್ ಎಲ್ಲ ತಗೊಂಡಿದ್ರು ಅಲ್ವಾ. ಸೊ ಅವರು ಭಾನುವಾರ ನಮ್ಮನ್ನ ಬರಕ್ಕೆ ಹೇಳಿದ್ದು. ಹಂಗಾಗಿ ನನ್ಗೂ ಅಂದ್ರೆ ನಮ್ಮ ಮನೆಯವ್ರಿಗೂ ಭಾನುವಾರ ಅಂದ್ರೆ ರಜಾ ಇರತ್ತೆ ಅಲ್ವಾ. ಸೊ ಅವತ್ತು ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಇನ್ನ ಮನೇಲಿ ಆಸ್ ಯೂಶುವಲ್ ಎದ್ದು ನಾವು ರೆಡಿ ಎಲ್ಲ ಆಗ್ಬಿಟ್ಟು ದೇವ್ರ ಪೂಜೆ ಒಂದು ಮಾಡ್ಕೊಂಡಿದ್ದೆ ಅಷ್ಟೇನೆ. ಟಿಫನ್ ಎಲ್ಲ ಏನು ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಾನು ಒಂದು 2 ಡೇಸ್ ಅಂದ್ರೆ 2 ಡೇಸ್ ಆದ್ಮೇಲೆ ಬರೋ ತರ ಇತ್ತು. ಇನ್ನ ಅಡ್ಗೆ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಇದೀನಿ ಅಂತಂದ್ರೆ ಅಗೇನ್ ಕಿಚನ್ ಕ್ಲೀನ್ ಮಾಡು, ಪಾತ್ರೆ ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿ ಟೈಮ್ ವೇಸ್ಟ್ ಆಗೋಗ್ಬಿಡತ್ತೆ ಅನ್ಬಿಟ್ಟು ನಮ್ಮ ಮನೆಯವರು ಬೇಡ ಹೋಟೆಲ್ ಇಂದ ತರ್ತೀನಿ, ತಿನ್ಬಿಟ್ಟು ಬೇಗ ರೆಡಿ ಆಗಿ ಹೊರಡೋಣ ಅಂತ ಹೇಳಿದ್ರು. ಸೊ ಹಂಗೂ ನನ್ಗೆ ಲೇಟ್ ಆಗೇ ಹೋಯ್ತು. ಬಿಕಾಸ್ ಸ್ವಲ್ಪ ಗಿಫ್ಟ್ ಎಲ್ಲ ತಗೋಬೇಕಿತ್ತು. ಅದು ಇದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 10 ಗಂಟೆ ಆಯ್ತು. ಆಮೇಲೆ 10 ಗಂಟೆಗೆ ಬಿಟ್ವಿ ನಾವು. ಇನ್ನ ನೈಸ್ ರೋಡ್ ಮೇಲೆ ಹೊರಟಿದ್ದು. ಸೊ ಅದು ನನ್ಗೇನಂದ್ರೆ ಇವತ್ತು ನಮ್ಮ ಮನೆಯವ್ರು ಬೇರೆ ಇದ್ದಿದ್ದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು. ಅಂದ್ರೆ ಮಿಡಲ್ ಡೇಸ್ ಅಲ್ಲಿ ಒಂದ್ ವೇಳೆ ಸೆಂಟರ್ ಡೇಸ್ ಅಲ್ಲಿ ಆಗಿದ್ದಿದ್ರೆ ಅವ್ರು ಬರ್ತಾ ಇರ್ಲಿಲ್ಲ, ನಾವು ಕ್ಯಾಬ್ ಏನಾದ್ರು ಮಾಡ್ಕೊಂಡು ಹೋಗ್ಬೇಕಿತ್ತು. ಸೊ ಸಂಡೇ ಆಗಿದ್ರಿಂದ ಅವರು ಹೆಂಗೋ ಬರ್ತಿದ್ದಾರೆ ಜೊತೆಗೆ. ನೈಸ್ ರೋಡ್ ಮೇಲೆ ಹೋದ್ವಲ್ಲ, ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಜಸ್ಟ್ ನಮ್ಗೆ ಆ ಚಂದಾಪುರ ಅಲ್ಲಿ ಬಂದಾಗ ಒಂಚೂರು ಟ್ರಾಫಿಕ್ ಅಂತ ಹೇಳಿ ಅನ್ನಿಸ್ತು ಅಷ್ಟೇನೆ. ಇನ್ನ ನಾವು ಅವ್ರ ಮನೆ ರೀಚ್ ಆಗ್ತಿದೀವಿ ಅನ್ನೋ ಅಷ್ಟೊತ್ತಿಗೆ ಆಲ್ರೆಡಿ ಅವರು ಪೂಜೆ ಅಂದ್ರೆ ಗಾಡಿಗಳಿಗೆಲ್ಲ ನಿಲ್ಲಿಸ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು. ಆ ಪೂಜೆನೂ ಸ್ಟಾರ್ಟ್ ಮಾಡಿದ್ರು. ನಾವು ಹೋದ್ವಿ. ಅಂದ್ರೆ ನಮ್ಮ ಆಂಟಿಗೆ 2 ಗಂಡ್ ಮಕ್ಳು ಇದಾರೆ. ಯೂಶುವಲಿ ಗಾಡಿ ಪೂಜೆಗಳನ್ನೆಲ್ಲ ನಾವು ದಸರಾ ಅಥವಾ ದೀಪಾವಳಿಲಿ ಮಾಡ್ತೀವಿ ಅಲ್ವಾ. ಸೊ ಅವ್ರಿಗೆ ಏನಂತಂದ್ರೆ ದೊಡ್ಡ ಮಗ ದಸರಾ ಟೈಮಲ್ಲಿ ಸಿಂಗಾಪುರ್ಗೆ ಹೋಗಿದ್ರು, ಅವ್ನು ಇರ್ಲಿಲ್ಲ. ಸೊ ಇನ್ನ ದೀಪಾವಳಿಗೆ ಮಾಡೋಣ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಅಂದ್ರೆ ಈಗ 2 ಮಕ್ಳಿದಾರೆ ಅಂದ್ರೆ 2 ಇರ್ಲಿ, ಅಂದ್ರೆ ಪ್ರತಿ ತಂದೆ ತಾಯಿನೂ ಹಂಗೆ ಯೋಚನೆ ಮಾಡ್ತಾರೆ ಅಲ್ವಾ. ಏನೇ ಆದ್ರೂನು 2 ಮಕ್ಳುನು ಹಂಗೆ ಇರ್ಬೇಕು, ಇಲ್ಲ 3 ಜನ ಇದ್ರೆ 3 ಜನ ಮಕ್ಳು ಇರ್ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರತ್ತೆ. ಸೊ ಇವರು ದಸರಾದಲ್ಲಿ ಅವ್ನಿಲ್ಲ ಅನ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದಾರೆ. ಬಟ್ ದೀಪಾವಳಿಗೆ ಮಾಡ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಸೂತ್ಕ ಆಗೋಯ್ತು ಅವ್ರಿಗೆ. ಹಂಗಾಗಿ ಅದು ದೀಪಾವಳಿ ಅದ್ರಲ್ಲೂ ತುಂಬಾ ನಿಷ್ಠೆಯಿಂದ ಮಾಡ್ಬೇಕಾಗತ್ತೆ. ಸೂತ್ಕ ಎಲ್ಲ ಇದ್ದಾಗ ಮಾಡಬಾರ್ದು ಅಂತ ಹೇಳಿ ಅವರು ಮಾಡಿರ್ಲಿಲ್ಲ. ಆಮೇಲೆ ಈಗ ಆವಾಗ ದೀಪಾವಳಿ ಮಾಡಿಲ್ಲ ಅಂತಂದ್ರು ಕಾರ್ತಿಕ್ ಮಾಸದಲ್ಲಿ ಮಾಡ್ಕೋಬಹುದು, ಮತ್ತೆ ಕಿರು ದೀಪಾವಳಿ ಅಂತ ಹೇಳಿ ಬರುತ್ತಲ್ವಾ, ಹಂಗ್ ಮಾಡ್ಬೋದು ಅಂತ ಅನ್ಬಿಟ್ಟು ಇವ್ರು ಐನೋರ್ನೆಲ್ಲ ಕೇಳೋದ್ರಂತೆ. ಅವ್ರು ಅವತ್ ಮಾಡಿ ಚೆನ್ನಾಗಿದೆ ದಿನ ಅಂತ ಹೇಳಿದ್ರು ಅನ್ಬಿಟ್ಟು. ಭಾನುವಾರನೇ ಅಂದ್ರೆ ದೀಪಾವಳಿ ಹಬ್ಬ ಪ್ಲಸ್ ಗಾಡಿಗಳ ಪೂಜೆ ಅಂತ ಅನ್ಬಿಟ್ಟು ಎಲ್ಲಾನು ಇಟ್ಕೊಂಡಿದ್ರು. ಸೊ ದೊಡ್ಡವನು ಬಂದು ಸಾಫ್ಟ್ವೇರ್ ಇಂಜಿನಿಯರು, ಚಿಕ್ಕವನು ಬಂದು ಅವಂದೇನೆ ಟ್ರಾವೆಲ್ಸ್ ಎಲ್ಲ ಇದೆ. ಹಂಗಾಗಿ ಇಷ್ಟೊಂದು ಗಾಡಿಗಳು ಇರೋದು ಒಂದು. ಈ ತಾರ್ ಮಾತ್ರ ಈಗ ಅಂದ್ರೆ ಪೂಜೆ ಹಿಂದಿನ ದಿನ ಏನೋ ಡೆಲಿವರಿ ಬಂತಂತೆ ಹೊಸ ಕಾರು, ಪರ್ಸನಲ್ ಆಗಿ ಅವನ್ಗೆ ಅಂತ ಹೇಳಿ ತಗೊಂಡಿದ್ದಾನೆ. ಇನ್ನ ದೊಡ್ಡವೊಂದು ಇನ್ನೊಂದು ಕಾರ್ ಇದೆ, ಅದು ಮತ್ತೆ ಅವಂದು ಟ್ರಾವೆಲ್ಸ್ ಗಾಡಿಗಳು ಎಲ್ಲ ನಿಲ್ಸಿ ಅವರು ಒಟ್ಟಿಗೆ ಪೂಜೆ ಮಾಡಿದ್ದು. ಆಮೇಲೆ ಅಲ್ಲಿ ಅವ್ರು ಏನು ಅವ್ರ ಹತ್ರ ಆದ್ರೆ ಡ್ರೈವರ್ಸ್ ಆಗಿ ಕೆಲಸ ಮಾಡೋರ್ಗೆ ಫ್ರೆಂಡ್ಸ್ಗೆ ಎಲ್ಲಾರ್ಗು ಸುಮಾರು ಒಂದು 50 ಜನದ ಮೇಲೇನೆ ಇದ್ರು ಅನ್ಸುತ್ತೆ. ಎಲ್ಲಾರ್ಗುನು ಊಟಕ್ಕೂ ಸಹ ಅರೇಂಜ್ ಮಾಡಿಸಿದ್ರು. ದೀಪಾವಳಿ ಅಂತಂದ್ರೆ ಮೇನ್ ದೀಪಾವಳಿ ಹಬ್ಬ ಇರೋರ್ಗೆಲ್ಲ ಗೊತ್ತೇ ಇರತ್ತೆ, ನೋಮ್ದಾರ ಅಂತ ಹೇಳಿ ಕೈಗೆ ಕಟ್ಕೊಳ್ಳೋದಿರತ್ತೆ. ಸೊ ಇವರು ದೇವ್ರ ಮನೆ ಪೂಜೆ ಮಾಡಿ ಗಾಡಿಗಳ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಕಟ್ಕೊಂತ ಇದ್ರು. ನಮ್ ಚಿಕ್ಕಪ್ಪನ್ಗೆ ಸೊಸೆದಿರಿಬ್ರು ಕೇಳಿ ಕಟ್ಟಿಸ್ಕೊತಾ ಇದ್ರು. ನನ್ಗೆ ಅದನ್ನ ನೋಡಿ ತುಂಬಾ ಕ್ಯೂಟ್ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಇನ್ನ ಇಬ್ರುನು ತುಂಬಾ ಒಳ್ಳೆ ಹುಡುಗಿರೆ ಹೇಳ್ಬೇಕು ಅಂದ್ರೆ. ಇವರೇ ಅಲ್ಲ ಅದೇನೋ ಅಂತ ಗೊತ್ತಿಲ್ಲ, ನಮ್ಮ ಅದೃಷ್ಟನೋ ಏನೋ, ನಮ್ಮ ಮನೆಗ್ ಬಂದಿರೋ ಎಲ್ಲಾ ಸೊಸೆದಿರು ತುಂಬಾನೇ ಪರ್ಫೆಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ತೀನಿ. ಫಸ್ಟ್ ಬಂದು ನಮ್ಮ ಅತ್ತಿಗೆನೆ ಆಗ್ತಾರೆ, ನೋಡಿರ್ತೀರ. ಅದೇ ನಮ್ಮ ಸ್ವಂತ ಅತ್ತಿಗೆ ದೊಡ್ಡ ಸೊಸೆ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಅಣ್ಣನೇ ಗಂಡ್ ಮಕ್ಳಲ್ಲೇ ಎಲ್ಲಾರ್ಗಿಂತ ದೊಡ್ಡವರು. ಅದಾದ್ಮೇಲೆ ಇನ್ನ ಸುಮಾರು 4-5 ಜನ ಬಂದಿದ್ದಾರೆ. ಎಲ್ಲರೂ ಅಷ್ಟೇ ತುಂಬಾ ಒಳ್ಳೆ ಹುಡುಗಿರೆ ಸಿಕ್ಕಿದ್ದಾರೆ. ಮತ್ತೆ ಇವ್ರ ವಿಚಾರಕ್ಕೆ ಬಂದ್ರೆ ದೊಡ್ಡೋಳು ಬಂದು ಸಾಫ್ಟ್ವೇರ್ ಇಂಜಿನಿಯರು, ತಮ್ಮನು ಸಾಫ್ಟ್ವೇರ್ ಇಂಜಿನಿಯರೇ. ಚಿಕ್ಕವನು ಬಂದು ಅವನು ಟ್ರಾವೆಲ್ಸ್ ಇದೆ, ಪ್ಲಸ್ ಅವನು ಇನ್ನೊಂದು ಕಂಪನಿಗೆ ಕೆಲ್ಸಕ್ಕೆ ಹೋಗ್ತಾನೆ. ತಮ್ಮನ ಹೆಂಡತಿ ಬಂದು ಅವಳು ಅದೇ ಅವನ ಆಬ್ಸೆನ್ಸ್ ಅಲ್ಲಿ ಒಂದು ಬಿಸ್ನೆಸ್ ನ ನೋಡ್ಕೋತಾಳೆ, ಜೊತೆಗೆ ಅವಳು ಮೇಕಪ್ ಆರ್ಟಿಸ್ಟು ಸಹ. ಸೊ ಅದು ಕೆಲ್ಸಾನು ಮಾಡ್ತಾಳಂತೆ. ಇಬ್ರು ತುಂಬಾ ಶಾರ್ಪ್ ಇದ್ದಾರೆ ಹೇಳ್ಬೇಕು ಅಂತಂದ್ರೆ. ಮತ್ತೆ ನನ್ಗೆ ಇಬ್ರಲ್ಲಿ ಇಷ್ಟ ಆಗಿದ್ದು ಇನ್ನೊಂದು ಏನಂತಂದ್ರೆ, ಮೇನ್ ಆಗಿ ಇವಾಗ ನೋಡಿ ಸ್ವಂತ ನಾದ್ನಿದೀರ್ಗೆನೆ ಸ್ವಲ್ಪ ಕೇರ್ ಮಾಡದೇ ಇರುವಂತ ಟೈಮಲ್ಲಿ ಪ್ರತಿ ವರ್ಷ ಈಗ ನಾವು 3 ಜನ ಅಂದ್ರೆ ಟೋಟಲ್ ಇವ್ರು ಎಲ್ಲಾರ್ಗು
ಒಂದು 9-10 ಜನ ಆಗ್ತೀವಿ ಹೆಣ್ಮಕ್ಳು. ಪ್ರತಿ ವರ್ಷ ಕರೆದು ನಮಗೆ ಊಟ ಹಾಕಿ ಕುಂಕುಮ ಕೊಟ್ಟು ಮಡ್ಲು ತುಂಬಿ ಕಳಿಸ್ತಾರೆ. ಸೊ ಆಂಟಿ ಮಾಡೋದ್ರಲ್ಲಿ ಅರ್ಥ ಇದೆ. ಆಂಟಿಗೆ ಏನಂದ್ರೆ ಅಕ್ಕನ ಮಕ್ಕಳು ಅನ್ನೋ ಒಂದು ಪ್ರೀತಿ ಇರತ್ತೆ, ತಮ್ಮಂದಿರ್ಗೆ ನಮ್ಮ ಅಕ್ಕಂದಿರು ಅನ್ನೋದು ಒಂದು ಪ್ರೀತಿ ಇರತ್ತೆ. ಬಟ್ ಇವ್ರು ಮಾಡ್ಬೇಕು ಅಂತ ಏನೂ ಇಲ್ಲ. ನನ್ಗೆ ಒಂದೊಂದ್ಸತಿ ಬೇಜಾರಾಗ್ತಾ ಇರುತ್ತೆ, ಪಾಪ ಅವ್ರು ಏನ್ ಅನ್ಕೋತಾರೋ ಏನೋ. ಯಾಕಂದ್ರೆ ಇಬ್ರು ವರ್ಕಿಂಗ್ ಇದಾರೆ, ಅವ್ರಿಗೆ ಸಿಗೋದು ಒಂದು ಶನಿವಾರ ಭಾನುವಾರ. ಆ ಟೈಮಲ್ಲೂ ನಾವೆಲ್ಲ ಹಿಂಗ್ ಹೋದಾಗ ಅವ್ರಿಗೆ ಪಾಪ ಡಿಸ್ಟರ್ಬ್ ಆಗತ್ತೇನೋ ಅಂತ ಇನ್ನ ನಮ್ಗೆ ಕುಂಕುಮ ಕೊಡಕ್ಕೆ ಅಂತ ಹೇಳಿ ಅರ್ನಿ ಕಲೆಕ್ಷನ್ ಇಂದಾನೆ ಆಂಟಿ ಅವತ್ತು ಸೀರೆಗಳನ್ನ ತಗೊಂಡಿದ್ದು. ಸೊ ತುಂಬಾ ಒಳ್ಳೆ ಸ್ಯಾರೀಸ್ ನ ತಗೊಂಡಿದ್ರು. ನಾನು ಇದನ್ನ ವಿಡಿಯೋದಲ್ಲಿ ಅಪ್ಲೋಡೇ ಮಾಡಿರ್ಲಿಲ್ಲ, ಮಾಡಕ್ ಆಗ್ಲಿಲ್ಲ, ಬಿಕಾಸ್ ಹೊಸ ಸ್ಟಾಕ್ ಬಂದಿತ್ತು ಬನಾರಸ್, ಪ್ಯೂರ್ ಬನಾರಸ್ ಅಲ್ಲಿ. ಸ್ವಲ್ಪ ಕಾಸ್ಟ್ಲಿ ಇತ್ತು. ನಾನು ಬೇಡ ಆಂಟಿ ಅಂದ್ರೂ ಆಂಟಿ ಕೇಳಲಿಲ್ಲ, ಇಲ್ಲ ಕೊಡ್ತೀನಿ, ಚೆನ್ನಾಗಿರೋ ಸೀರೆಗಳನ್ನೇ ಕೊಡ್ಬೇಕು ನಿಮ್ಗೆ ಅಂತ ಹೇಳಿ ತಗೊಂಡ್ರು. ಎಲ್ಲಾನು ಚೆನ್ನಾಗಿದೆ ಕಲರ್ಸ್. ಸೊ ನಮ್ಮನ್ನೆಲ್ಲ ಕೂರಿಸ್ಬಿಟ್ಟು ನಿಮ್ಗೆ ಯಾವ ಕಲರ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇನ್ನ ನಾವು ಮತ್ತೆ ನಮ್ ಕಸಿನ್ಸ್ ಎಲ್ಲ ಇದ್ವಿ ಅಲ್ವಾ, ಎಲ್ಲಾರು ನಮ್ಗೆ ಇಷ್ಟವಾಗಿರುವಂತ ಕಲರ್ಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ಅವರು ನಮ್ಗೆ ಎಲ್ಲಾರ್ದು ಊಟ ಆಗಿತ್ತು, ಮಡ್ಲು ತುಂಬ್ತಾ ಇದ್ರು. ಇನ್ನ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ತಮ್ಮಂದಿರ್ ವೈಫ್ ಬಗ್ಗೆ. ಸೊ ಇಬ್ರು ಎಜುಕೇಟೆಡ್ಸು, ಆದ್ರೂ ಸ್ವಲ್ಪನೂ ನಾವು ಓದಿದೀವಿ ಅನ್ನೋ ಈಗೋ ಖಂಡಿತ ಇಲ್ಲ. ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡಕ್ಕೂ ರೆಡಿ ಇರ್ತಾರೆ, ಕಿಚನ್ ಅಲ್ಲಿ ನಿಂತ್ಕೊಂಡು ಅಡ್ಗೆ ಮಾಡಕ್ಕೂ ರೆಡಿ, ಪಾತ್ರೆ ತೊಳೆಯಕ್ಕೂ ರೆಡಿ. ನಾವ್ ಇದ್ ಮಾಡಲ್ಲ ಅದ್ ಮಾಡಲ್ಲ ಆತರ ಏನೂ ಇಲ್ಲ. ಮತ್ತೆ ಮೇನ್ ನಾನು ಒಂದನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ಆಗ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೇಳೋದು, ಹಂಗನ್ಬಿಟ್ಟು ಪರ್ಸನಲ್ ಆಗಿ ಯಾರು ತಗೊಳ್ಳೋದು ಬೇಡ. ಓದಿದೀವಿ ಅನ್ನೋದು ಒಂದು ಈಗೋನ ಇಟ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಮನೆ ಕೆಲಸ ಅನ್ನೋದು ಚೀಪ್ ಅಲ್ಲ. ಈಗ ನೀವು ಒಂದು ಓದ್ಬಿಟ್ಟಿದೀವಿ, ನಾವು ಮನೆ ಕೆಲಸ ಯಾಕೆ ಮಾಡ್ಬೇಕು ಅನ್ನೋ ಮೆಂಟಾಲಿಟಿಲಿ ಬದುಕಬೇಡಿ. ಸೊ ಓದಿದ್ರು ನೀವು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿದ್ರು ನಿಮ್ಗೇನೆ ನಿಮ್ಮ ಮನೇನ ನೀವು ಸರಿಯಾಗಿ ದಾರಿಲಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೀರಾ ಅಂತಂದ್ರು ಆ ಕ್ರೆಡಿಟ್ ನಿಮ್ಗೆನೆ ಬರತ್ತೆ. ಮನೆ ಕೆಲಸ ಮಾಡೋರೆಲ್ಲ ಚೀಪ್ ಅಂತ ಖಂಡಿತ ಅನ್ಕೊಳ್ಳೋದು ತಪ್ಪಾಗತ್ತೆ. ಎರಡೂನು ನಿಭಾಯಿಸ್ತೀರಾ ಅಂತಂದಾಗ ನೋಡೋರ್ಗೆ ನಿಜವಾಗ್ಲೂ ನೀವು ಗ್ರೇಟ್ ಅಂತಾನೆ ಅನ್ಸುತ್ತೆ ಅಲ್ವಾ. ಆ ಫೀಲ್ ಬಂದೇ ಬರತ್ತೆ. ಇವಾಗ ನಮಗೂ ನೋಡಿ, ನಮ್ಮ ಮನೇಲಿ ಇವ್ರನ್ನೆಲ್ಲ ನೋಡ್ತಿದ್ದಾಗ ಖುಷಿ ಆಗತ್ತೆ. ನೋಡಪ್ಪ ಇಷ್ಟು ಓದಿದ್ದಾರೆ, ಕೆಲಸ ಮಾಡ್ತಾರೆ, ಕೈ ತುಂಬಾ ಸಂಬಳ ತಗೋತಾರೆ, ಆದ್ರೂ ಸ್ವಲ್ಪನೂ ಈಗೋನೇ ಇಟ್ಕೊಳ್ದಿರ ಎಲ್ಲಾ ಕೆಲ್ಸಾನು ಮಾಡ್ತಾರೆ. ನಾವೇನಾದ್ರೂ ಮಾಡಕ್ ಹೋದ್ರು ಬಿಡಿ ಅಕ್ಕ ನಾವು ಮಾಡ್ಕೊಂತೀವಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಆಗ್ಲೇ ಅದೇ ನಾನು ಹೇಳ್ತಿದ್ನಲ್ವಾ, ನಮ್ಗೆ ಕೆಲವು ಸತಿ ಬೇಸರ ಆಗತ್ತೆ, ಸ್ವಂತ ನಾದ್ನಿದಿರಲ್ಲ ಆದ್ರೂ ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಇವರು, ನಿಮ್ಗೆ ಫೀಲ್ ಆಗತ್ತ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾಕಮ್ಮ ಈ ತರ ಎಲ್ಲ ಮಾಡೋದು ಬೇಡ ಅಂತಂದ್ರೆ, ಏನಕ್ಕ ಹಿಂಗಂತೀರ, ಇನ್ನು ನೀವೆಲ್ಲ ಬಂದ್ರೆ ನಮ್ಗೆ ಖುಷಿ ಆಗತ್ತೆ, ತುಂಬಾನೇ ಚೆನ್ನಾಗಿರತ್ತೆ ಫ್ಯಾಮಿಲಿಲಿ, ನಿಮ್ಮನ್ನೆಲ್ಲ ನೋಡಿ ನಾವು ತುಂಬಾ ಕಲಿತಾ ಇದೀವಿ, ಬನ್ನಿ ಅಕ್ಕ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಬಾಯಿ ತುಂಬಾ ಮಾತಾಡಿಸ್ತಾರೆ, ಒಂಥರ ಫ್ರೀ ಆಗಿರ್ತಾರೆ, ಕಂಫರ್ಟೇಬಲ್. ಇವನ್ ನಾವು ಅಷ್ಟೇ ಹೆಣ್ಮಕ್ಳು, ನಾವು ನಮ್ಮ ಮನೆಗ್ ಬರೋ ಪ್ರತಿ ಒಂದು ಸೊಸೆಗೂ ಕಂಫರ್ಟೇಬಲ್ ನಾವು ಫೀಲ್ ಮಾಡಿಸ್ಬಿಡ್ತೀವಿ. ಏನೋ ಇನ್ನೊಂದ್ ಮನೆಯಿಂದ ಬಂದಿದ್ದೀರಾ ಆತರ ಎಲ್ಲ ನಾವು ಇದು ಮಾಡಲ್ಲ. ಮತ್ತೆ ಮೇನ್ ಇನ್ನೊಂದು ಹೇಳ್ತೀನಿ ನಾನು, ಹೆಣ್ಮಕ್ಳಿಗೆ ಇವನ್ ತವ್ರ ಮನೇಲೂ ಅಷ್ಟೇ ಒಂದು ಒಳ್ಳೆ ಸಂಸ್ಕಾರನ ಕೊಟ್ಟಿ ಬೆಳೆಸಿದೀವಿ ಅಂತಂದ್ರೆ ಗಂಡನ ಮನೇಲಿ ನಿಭಾಯಿಸೋ ಶಕ್ತಿನೂ ಖಂಡಿತ ಅವ್ರಿಗೆ ಬಂದೇ ಬರುತ್ತೆ. ಯಾಕಂದ್ರೆ ನನ್ನ ಒಂದು ಅನುಭವದ ಮೇಲೆ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ. ಈ ಮಕ್ಳು ಈ ತರ ಎಲ್ಲ ಮಾಡಿದ್ದಾರೆ ಅಂದ್ರೆ ಅವರು ತವ್ರ ಮನೇಲಿ ಅವ್ರು ಎಷ್ಟ್ ಚೆನ್ನಾಗಿ ಇವ್ರಿಗೆ ಸಂಸ್ಕಾರ ಹೇಳ್ಕೊಟ್ಟಿರ್ತಾರೆ ಅಲ್ವಾ, ಅದು ಒಂದು ಖುಷಿ. ನಮ್ಮ ಮನೆಯಲ್ಲೂ ಅಷ್ಟೇನೆ, ನಾವು ನಮ್ಮ ಫ್ಯಾಮಿಲೀಸ್ ಅಲ್ಲೆಲ್ಲ ನಾವು ಹೀಗೇನೆ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂಡು ಎಲ್ಲಾರ ಹತ್ರನೂ ಚೆನ್ನಾಗಿರ್ತೀವಿ. ಬಿಕಾಸ್ ನಮ್ಮ ಮನೆಗಳಲ್ಲೂ ನಮ್ಗೆ ಒಳ್ಳೆ ಸಂಸ್ಕಾರನ ಹೇಳ್ಕೊಟ್ಟಿದ್ದಾರೆ. ಇವೆಲ್ಲ ನೋಡ್ದಾಗ್ಲೇ ನನ್ಗೂ ಒಂದ್ ಅನ್ಸುತ್ತೆ, ನನ್ ಮಕ್ಳಿಗೂ ನಾನು ಒಳ್ಳೇದು ಒಂದ್ ಹೇಳ್ಕೊಡ್ಬೇಕು, ಹೋಗಿದ್ ಮನೇಲಿ ಅವ್ರು ಅಡ್ಜಸ್ಟ್ ಆಗೋದಕ್ಕಾಗ್ಲಿ, ಆ ಮನೇನ ನಮ್ದು ಅಂತ ಫೀಲ್ ಮಾಡ್ಕೊಂಡು ಎಲ್ಲಾನು ನಿಭಾಯಿಸ್ಕೊಳ್ಳೋ ಅಂತ ಕೆಪಾಸಿಟಿ ಬರ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಜಸ್ಟ್ ಒಂದು ಸ್ಮಾಲ್ ಕಿವಿ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಎಲ್ಲಾ ಹೆಣ್ಮಕ್ಳಿಗೂನು ಇರೋ ತವ್ರ ಮನೇನು ನಮ್ದೇ, ಗಂಡನ ಮನೇನು ನಮ್ದೇನೆ, ಎರಡರಲ್ಲೂ ನಾವ್ ಯಾವತ್ತೂ ಭೇದ ಭಾವ ಮಾಡಬಾರ್ದು. ಒಂದು ಮಗಳಾಗಿ ತವ್ರ ಮನೇಲಿ ನಾವು ಎಷ್ಟೆಲ್ಲ ನಿಭಾಯಿಸ್ತೀವೋ, ಸೊಸೆಯಾಗಿ ಗಂಡನ ಮನೇಲೂ ನಾವು ಅದನ್ನ ಖಂಡಿತ ನಿಭಾಯಿಸಿದ್ರೆ ನಿಜವಾಗ್ಲೂ ಅದು ಒಂಥರ ನಿಮ್ಮೇಲೆ ನಿಮ್ಗೆ ಪ್ರೌಡ್ ಅಂತ ಫೀಲ್ ಆಗತ್ತೆ. ನಾನು ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನನ್ಗೆ ಇದೆಯಲ್ವಾ ಅಂತ ಹೇಳಿ ನಾವೋಗಿ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಗೇನೆ ಒಂದು ಖುಷಿ ಅನ್ನೋದು ಸಿಗತ್ತೆ. ಹಾಗೇನೆ ಕೆಲವು ಮನೆಗಳಲ್ಲಿ ಏನಂತಂದ್ರೆ ಗಂಡನ ಮನೆ ಇಲ್ಲಿ ಎಲ್ಲಾ ಫೆಸಿಲಿಟಿ ಇರುತ್ತೆ, ಮತ್ತೆ ಎಲ್ಲಾರು ಹೇಳ್ಕೊಡೋರು ಇರ್ತಾರೆ, ಬಟ್ ಕೆಲವ್ರಿಗೆ ಪಾಪ ಅದೃಷ್ಟ ಇರಲ್ಲ. ಅದನ್ನೇನು ಮಾಡಕ್ಕಾಗಲ್ಲ, ನಾವು ಅದನ್ನೆಲ್ಲ ತಪ್ಪನ್ನಕ್ಕಾಗಲ್ಲ. ಬಟ್ ನನಗೆ
ನನಗೆ ಗೊತ್ತಿರೋದು ನಾನು ಯಾಕಂದ್ರೆ ನಾನು ನನ್ನ ಮಕ್ಕಳಿಗೆ ಇದನ್ನೇ ಹೇಳ್ಕೊಡ್ತಿರ್ತೀನಿ. ನಮ್ಮ ಮನೇಲಿ ಇದ್ದಂಗೆ ಅಲ್ಲೂ ಹೋಗ್ಬೇಕು, ನಿಭಾಯಿಸ್ಬೇಕು, ಎಲ್ಲಾನು ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊಬೇಕು ಲೈಫಲ್ಲಿ. ಇದು ನನ್ನ ಕೈಲಾಗಲ್ಲ, ಅದು ನನ್ನ ಕೈಲಾಗಲ್ಲ ಅಂತ ಹೇಳಿ ನಿಮ್ಮನ್ನ ನೀವು ಡಿಗ್ರೇಡ್ ಮಾಡ್ಕೋಬೇಡಿ. ನೀವ್ ಏನೇ ಕಲ್ತ್ರು ಅದು ನಿಮ್ಗೇನೆ ಸಿಗತ್ತೆ ಅಂತಾನೆ ನಾನು ಹೇಳ್ಕೊಡ್ತಿರ್ತೀನಿ. ಜಸ್ಟ್ ಅದನ್ನ ಒಂದು ಇಲ್ಲೂ ಶೇರ್ ಮಾಡ್ಕೊಂಡೆ ಅಷ್ಟೇ. ಇನ್ನ ನಾವು ಆನೇಕಲ್ಲಿಂದ ಡೈರೆಕ್ಟ್ ಆಗಿ ಝಾನ್ಸಿ ಅವ್ರ ಮನೆಗೆ ಹೋಗಿದ್ದಿದ್ದು. ಇನ್ನ ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ನಮ್ಮ ಆಂಟಿ ಮನೆಗೆ ಝಾನ್ಸಿ ಬಂದಿರ್ಲಿಲ್ಲ, ನಾನು ಮತ್ತೆ ವಾಣಿ ಇಬ್ರೇನೆ. ಏನಕ್ಕೆ ಅಂತಂದ್ರೆ ಝಾನ್ಸಿ ಅವ್ರದ್ದು ನೆಕ್ಸ್ಟ್ ಡೇ ಗೃಹ ಪ್ರವೇಶ ಆಯ್ತು. ಅಂದ್ರೆ ಅವರು ರೆಂಟ್ ಪರ್ಪಸ್ಗೆ ಅಂತ ಹೇಳಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ರು. ಅದ್ರದ್ದು ಸಿಂಪಲ್ ಆಗಿ ಅವರು ಪೂಜೆನ ಇಟ್ಕೊಂಡಿದ್ರು. ಹಂಗಾಗಿ ಅವಳು ಬಂದಿರ್ಲಿಲ್ಲ. ಇನ್ನ ನಾನು ಮತ್ತೆ ವಾಣಿ ಅವತ್ತು ನೈಟೇನೆ ಅಲ್ಲಿ ಇರೋಣ ಅಂತ ಅನ್ಬಿಟ್ಟು ನಾವು ಅಲ್ಲಿಗೇನೆ ಬಂದ್ವಿ ಡೈರೆಕ್ಟ್ ಆಗಿ. ಇನ್ನ ನಾವು ಬರೋ ಅಷ್ಟೊತ್ತಿಗೆ ಇಲ್ಲಿ ನೀವು ನೋಡ್ತಿದ್ರೆ ಈ ವಿಡಿಯೋದಲ್ಲಿ 2 ಹಸುಗಳು, ಅದು ಅವರೇ ಸಾಕೊಂಡಿದ್ದಾರೆ. ಅಂದ್ರೆ ಅವ್ರದ್ದು ಇನ್ನೂ ತುಂಬಾ ಹಸು ಇದೆ, ಬಟ್ ಅದು ಬೇರೆ ಕಡೆ ಅವ್ರದ್ದು ಫಾರ್ಮ್ ಹೌಸ್ ಅಲ್ಲಿ ಇಟ್ಟಿದ್ದಾರೆ. ಇವೆರಡನ್ ಮಾತ್ರ ಮನೆಯಲ್ಲೇನೆ ಅವರು ನೋಡ್ಕೊಂತ ಇದಾರೆ. ಎಷ್ಟು ಕ್ಯೂಟ್ ಆಗಿದಾವೆ ಅದು ಆಕ್ಚುಲಿ ಹೊಸಬ್ರು ಯಾರಾದ್ರೂ ಬಂದ್ರೆ ಸ್ವಲ್ಪ ಗುಮ್ಮತ್ತಂತೆ. ಸೊ ಹಂಗಾಗಿ ನಮ್ಮ ಹನಿ ಮತ್ತೆ ಪಾವನಿ ಅದನ್ನ ಹಾಡ್ಸ್ಲಿಕ್ಕೆ ಹೋದಾಗ ಅದ್ರ ಹತ್ರ ಇದ್ ಮಾಡ್ತಾ ಇತ್ತು. ಬಟ್ ಅವ್ರ ಫ್ಯಾಮಿಲಿ ಜೊತೆ ಆದ್ರೂ ಅವ್ರ ಜೊತೆ ತುಂಬಾನೇ ಚೆನ್ನಾಗಿರತ್ತಂತೆ. ನೋಡಕ್ಕೂ ತುಂಬಾನೇ ಮುದ್ದಾಗಿದ್ದಾವೆ. ನಾನು ಡೈರೆಕ್ಟ್ ಆಗಿ ಇವತ್ತೇ ನೋಡಿದ್ದು. ಫೋಟೋದಲ್ಲಿ ಅಂದ್ರೆ ಅವಳು ಸ್ಟೇಟಸ್ ಯಾವಾಗಾದ್ರೂ ಹಾಕ್ದಾಗ ನೋಡ್ತಿದ್ದೆ ಅಷ್ಟೇನೆ, ಆದ್ರೆ ನಾನು ಡೈರೆಕ್ಟ್ ಆಗಿ ನೋಡೇ ಇರ್ಲಿಲ್ಲ. ನನ್ಗೂ ತುಂಬಾನೇ ಇಷ್ಟ ಆಯ್ತು ಅವೆರಡು. ಇನ್ನ ನಾವು ಅಲ್ಲಿ ಬರೋ ಅಷ್ಟೊತ್ಗೆನೆ ಅವರು ಬಾಗ್ಲಲ್ಲಿ ಸಗಣಿ ಈಗ ನೋಡಿ, ಈ 2 ಹಸುಗಳು ಇರೋದ್ರಿಂದ ಅವ್ರ ಊರಲ್ಲಿ ಈ ತರ ಸಗಣಿಲಿ ಸಾರಿಸ್ಬಿಟ್ಟೆ ಅವ್ರು ಇವಾಗ್ಲೂ ರಂಗೋಲಿ ಎಲ್ಲ ಹಾಕೋದು. ಅದನ್ನ ಅವರು ಅಂದ್ರೆ ನಮ್ ಝಾನ್ಸಿ ಅವರ ಕೋ ಸಿಸ್ಟರ್ಸ್ ಅವರಿಬ್ರು ಮಾಡ್ತಾ ಇದ್ರು ಅಲ್ಲಿ. ಇನ್ನ ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡಾದ್ಮೇಲೆ ನಮ್ಮನೆಯವರು ಇರ್ಲಿಲ್ಲ, ಅವ್ರಿಗೆ ನೆಕ್ಸ್ಟ್ ಆಫೀಸ್ ಇತ್ತು, ಮತ್ತೆ ಪಾವನಿಗೂ ಕ್ಲಾಸ್ ಟೆಸ್ಟ್ ಇತ್ತು ಅಂತ ಅನ್ಬಿಟ್ಟು ಅವ್ರಿಬ್ರು ಹೊರಟ್ಬಿಟ್ರು. 15 ಮಿನಿಟ್ಸ್ ಏನೋ ಇದ್ರು ಅಷ್ಟೇನೆ. ಇನ್ನ ನೆಕ್ಸ್ಟ್ ನನ್ನ ಬ್ಲಾಗ್ ಅಲ್ಲಿ ನಾನು ಝಾನ್ಸಿ ಅವ್ರ ಮನೆದು ಏನು ಗೃಹ ಪ್ರವೇಶ ಇತ್ತು ಅದನ್ನೇ ಶೇರ್ ಮಾಡ್ಕೊಂತೀನಿ. ಬಿಕಾಸ್ ಇದು ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ. ಅಂದ್ರೆ 2 days 3 days ಬಿಫೋರ್ ಏನೋ ಅವರು ಗೃಹ ಪ್ರವೇಶದ ಡೇಟ್ ಮಾಡಿಸಿದ್ದು. ಯಾಕಂದ್ರೆ ಅದಾದ್ಮೇಲೆ ದಿನ ಚೆನ್ನಾಗಿಲ್ಲ ಅಂತ ಹೇಳಿ ಸಡನ್ಲಿ ಪ್ಲಾನ್ ಮಾಡ್ಕೊಂಡು ಅವರು ಗೃಹ ಪ್ರವೇಶನ ಇಟ್ಕೊಂಡಿದ್ದು. ಅದನ್ನು ನಾನು ನೆಕ್ಸ್ಟ್ ಅದೇ ಆಗ್ಲೇ ಹೇಳ್ದಂಗೆ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಇನ್ನ ನಮ್ಮ ಅದು ಸಗಣಿ ಏನ್ ಅವರು ಸಾರಿಸಿದ್ರು ಅದು ಸ್ವಲ್ಪ ಒಣಗ್ಬೇಕಿತ್ತು. ಅದು ಸಿಮೆಂಟ್ ನೆಲದ ಮೇಲೆ ಸಾರಿಸಿದ್ರಲ್ವಾ, ಹಂಗೆ ರಂಗೋಲಿ ಹಾಕಿದ್ರೆ ಆಗಲ್ಲ ಅನ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಒಣಗ್ಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ರು. ಇನ್ನ ಅದಾದ್ಮೇಲೆ ನೈಟ್ ಊಟಕ್ಕೆ ಅಂತ ಹೇಳಿ ಎಲ್ಲಾರು ಸೇರಿ ಅಡ್ಗೆ ಮಾಡ್ತಾ ಇದ್ರು. ನಾನು ಅದನ್ನ ಹಾಗೆ ಶೂಟ್ ಮಾಡ್ಕೊಂಡೆ. ಹೋಗಿಂತು ಫ್ರೈಡ್ ರೈಸ್ಗೆ ಅಂದ್ರೆ ನಿಲ್ಸ್ಕೊಂಡರೆ ಅಮ್ಮ. ಹಾಸಿನಿ ಜುಟ್ಟು ಬಾಗುಂದಿ ನೋಡಿ, ಒಂದಿಷ್ಟು ಫ್ರೈಡ್ ರೈಸ್ ಮಾಡಕ್ಕೆ ಎಷ್ಟು ಜನ ನಿಂತ್ಕೊಂಡವ್ರೆ. ಯಾರ್ದು ರೆಸಿಪಿ? ಶ್ರಾವಣಿದ. ಏನ್ ಫ್ರೈಡ್ ರೈಸ್ ಶ್ರಾವಣಿ ನಿಂದು? ಪನ್ನೀರ್ ಫ್ರೈಡ್ ರೈಸ್. ಸೊ ನಮ್ಮ ಪಾವನಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋದ್ರಲ್ಲಿ ఓ శ్రావణి చేసేది అంటే శ్రావణికి ఎట్లా కావాలనో అట్లా అడుగుతా ఉండారా? ಅಲ್ಲ ಒಂದು ಹೆಡ್ ಚೆಫ್ಗೆ ಎಷ್ಟು ಜನ ಅಸಿಸ್ಟೆಂಟ್ಸು ಅಪ್ಪ. ఇది ಸ್ಲೈಸರ್ ಲೇನೆ. ಸೊ ಇನ್ನ ನೈಟ್ ಅಲ್ಲಿ ಫ್ರೈಡ್ ఒక నిమిషం ఉండండి, నేను ఎండింగ్ చేసిస్తాను నా వీడియోని. ಇನ್ನ ನೈಟ್ ಅಲ್ಲಿ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನೋದು ಅಷ್ಟೇನೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಗೃಹ ಪ್ರವೇಶದಲ್ಲಿ ಸಿಗೋಣ. ಎಲ್ಲರೂ ಒಂದ್ಸತಿ ಬಾಯ್ ಹೇಳ್ಬಿಟ್ರಪ್ಪ. ಗುಡ್ ನೈಟ್ ಹೇಳ್ಬಿಡಿ. ಗುಡ್ ನೈಟ್. ಓಕೆ, ಗುಡ್ ನೈಟ್ చెప్పు. ಮುಂದೆ ವರ್ಷ